ಹೇಳ್ತೀನಿ, ಇಷ್ಟು ವರ್ಷ ನಡೀತಾ ಇರೋದನ್ನು ಕಂಟಿನ್ಯೂ ಮಾಡಬೇಕಾಯ್ತು. ಈ ವರ್ಷ ಏನು ಸರ್ ಅಲ್ವಾ, ಇಷ್ಟು ವರ್ಷ ನಡೀತಾ ಇತ್ತು, ಈ ವರ್ಷ ಚೇಂಜ್ ಮಾಡಿದ್ದಾರೆ. ಎಷ್ಟು ಅನಾನುಕೂಲ ಅಂದರೆ ನಡೀತಾ ಇರೋದು ಜನಗಳಿಗೆ ತುಂಬ ಅನುಕೂಲನೇ ಆಗ್ತಾ ಇಲ್ಲ, ಅನಾನುಕೂಲನೇ. ಹೋಗೋದಕ್ಕೆ ಬರೋದಕ್ಕೆ ದರ್ಶನ ಮಾಡೋ ಫ್ರೀ ಅನ್ನೋದೇ ಇಲ್ಲ ಅಲ್ಲಿ. ಬರೀ ದುಡ್ಡು ಕಾಸು ಇರೋರು VIP ಅವ್ರು ಇವ್ರು ಲಿಂಕ್ ಇರೋರು ಮಾತ್ರ ಒಳಗೆ ಹೋಗಕ್ಕೆ ಬರ್ಬೋದು ಹೊರತು ಸಾಮಾನ್ಯರಿಗೆ ಓಟ್ ಆಗಿರೋರು ಮಾತ್ರ ಸಾಮಾನ್ಯ ಜನಪ್ರತಿನಿಧಿಗಳು ವೇಸ್ಟ್. ಯಾವ ಅಧಿಕಾರಿಗಳು ಸರ್ ಸುಮ್ಮನೆ ವೇಸ್ಟ್ ಸರ್, ಡುಬಾಕ್ಗಳು ಅಲ್ಲೆಲ್ಲ ಹೋಗಿ ಸರ್ ಎಲ್ಲ ಅವ್ರವ್ರಿಗೆ ಬಿಡ್ತಾಗ ನಿಂತವ್ರಲ್ಲಿ, ಅವ್ರವ್ರಿಗೆ ಬಿಡ್ತಾವ್ರೆ. ಜನಪ್ರತಿನಿಧಿಗಳು ವಯಸ್ಸಾದ್ರೆ ಅವ್ರಿಗೆ ಬಿಡಬೇಕು, ಅವ್ರಿಗೆ ಒಂದು ದಿವಸ ನಿಂತ್ಕೊಂಡು ಹೋಗಂಗೆ ಮಾಡಬೇಕು. ಅವ್ರಿಗೆ ವೃದ್ಧಿಯರಿಗೆ ಒಂದು ವೀಲ್ ಚೇರ್ ಮಾಡಿ ಕೇಳಿ ಸರ್, ರಾಜಕೀಯದವ್ರ ಇವ್ರನ್ನ ಒಂದು ದಿವಸ ನಿಂತ್ಕೊಂಡು ಹೋಗಂಗೆ ಮಾಡ್ಬೇಕು ಅವ್ರಿಗೆ. ಅವಾಗ ಅವ್ರಿಗೆ ಕಷ್ಟ ಗೊತ್ತಾಗಬೇಕು. ಸುಮ್ಮನೆ ಬರ್ತಾರೆ, ಕಾರಲ್ಲಿ ಬರ್ತಾರೆ, ಬರ್ತಾರೆ. ಒಂದು ದಿವಸ ನಿಂತ್ಕೊಂಡು ಹೋಗಿ ಕ್ಯೂಲಿ ಬಂದು ಮಾಡ್ಕೊಂಡು ಬರಲಿ. ಅದು ಬಿಡಿಯೋದು ಆರಾಮಾಗಿ ಹೋಗಿ ಬರೋರಿಗೆ ದೇವ್ರು ಒಲಿಯೋದು ಇಲ್ಲ. ಅದು ಕಷ್ಟದಿಂದ ಬಂದವ್ರಿಗೆ ದೇವ್ರು ಒಲಿಯೋದು ಅದೇನೇ ಆಗಲಿ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಅನಾನುಕೂಲ ಹೆವಿ ಸರ್, ಇದು ಹೆವಿ ಕಷ್ಟ ಸರ್. ಮೆಟ್ಲಿಂದ ಮೆಟ್ಲು ಹತ್ಕೊ ಬರಲಿ ಸರ್, ಮೆಟ್ಲು ಹತ್ಕೊ ಬರಲಿ. ಅದೊಂಥರ ಅದು ಎಲ್ಲೇ ಹೋದಲ್ಲೋ ಜಾಮು ಸರ್, ಅಲ್ಲಿ ಬರೋಕ್ಕಾಗಲ್ಲ. ಅಲ್ಲಿ ಹೆವಿ ಹಿಂಸೆಯಲ್ಲಿ ಹೆಂಗಸರು ಮಕ್ಕಳು ವಯಸ್ಸಾದವ್ರಿಗಂತ ಸೀನಿಯರ್ವ್ರಿಗೆ ಹೋಗ್ಲಿ, ಸೀನಿಯರ್ಗಾರ ಏನೋ ಅನುಕೂಲ ಮಾಡಿಕೊಡೋರ ಅದು ಇಲ್ಲ. ತೊಂದರೆ ಆಯ್ತು ಅಂದ್ಬಿಟ್ಟು ಅವ್ನು ಮಾತಾಡಿ ಇಡೀ ಮೈಸೂರು ಜನ, ಬೆಂಗಳೂರು ಜನ ಎಷ್ಟು ಯುದ್ಧದಿಂದ ಈ ಚಾಮುಂಡೇಶ್ವರಿ ಉತ್ಸವ ಮೂರ್ತಿ ಆಷಾಢ ಶುಕ್ರವಾರ ಆಷಾಢ ಮಾಸ ಹೇಗಿತ್ತು ಬೆಟ್ಟದಲ್ಲಿ ಎಲ್ಲ ಹೇಗೆ ನಡೀತಾ ಇತ್ತು? ಬೆಟ್ಟದಲ್ಲಿ ಅಂತ ಪ್ರತಿ ಸಲ ಅಂತ ಈ ಸಲ ಭಾಳಷ್ಟು ಹೆಂಗಸರಿಗೆ ಎಲ್ಲರಿಗೂ ಕಣ್ಣೀರು ತರಿಸ್ಬಿಟ್ಟಿದೆ ಸರ್. ಯಾಕೆಂದರೆ ಕ್ಯೂವಲ್ಲಿ ಹೋಗೋದು ಮಾಡೋದು ಮಟ್ಟೋದು 2,000 ರೂಪಾಯಿ ಕೊಟ್ಟರು ಅವ್ರಿಗೆ ಪ್ರಯೋಜನ ಇಲ್ಲ, ಫೆಸಿಲಿಟಿ ಇಲ್ಲ, ಒಂದು ಬಾತ್ರೂಮ್ ಸೌಲಭ್ಯ ಇಲ್ಲ. ಒಳಗಡೆ ಹೋಗಿ ಸಿಗಾಕೊಂಡ್ರೆ ತಿರ್ಗಿ ವಾಪಸ್ ಬರೋಕ್ಕಾಗಲ್ಲ. ಈಗ 300 ರೂಪಾಯಿ ಟಿಕೆಟು ಅಷ್ಟೇ. ಈಗ ಜನರಲ್ ಕ್ಯೂ ಮಾಡಿದ್ದಾರೆ ಲಾಂಗು. ಈಗ ವಯಸ್ಸಾದವ್ರು ಯಾರೇ ಆಗಲಿ ಏನು ನಡ್ಕೊಬರೋಕ್ಕಾಗುತ್ತಾ? ಎಷ್ಟು ದೂರದಿಂದ ನಡ್ಕೊಬರ್ಬೇಕು ಹೇಳಿ. ಈ ಯಾತ್ರಿಕರು ಇಡೀ ಕಳೆದ ಸಾರಿಗಿನ್ನ ಈ ಸರಿ ಭಾಳ ಅವ್ಯವಸ್ಥೆ ಆಗೋಗಿತ್ತು ಜನಗಳಿಗೆ. ಕಾರಣ ಯಾರು ಇದಕ್ಕೆಲ್ಲ? ಇದಕ್ಕೆ ಟೆಂಪಲಿಂದ ಇವನೇ ಕಾರಣ. ಅವ್ರ ಹೆಸರು ರೂಪ ಅಂತ. ಹ್ಞೂ, ಅವರೇ ಕಾರಣ ಇದಕ್ಕೆಲ್ಲ. ಇದಕ್ಕೆ ಜನನೇ ಇಲ್ಲ ನೋಡಿಲಿ. ಉದಾಹರಣೆಗೆ ನೀವು ಬ್ಯಾರಿಕೇಡ್ ನೋಡ್ತಾ ಇರ್ಬೋದು, ಈ ಬ್ಯಾರಿಕೇಡ್ ನೋಡಿ ಜನನೇ ಇಲ್ಲ. ಈಗ ಒಂದು ಅಲ್ಲಿ ರಾಜಮನೆತನದಿಂದ ಬರ್ತುವಾಗ ಅಲ್ಲಿ ವಸಂತ ಮೆಟ್ಲು ಅಂತ ಮಾಡಿಸಿದ್ದಾರೆ ಈಶ್ವರ ದೇವಸ್ಥಾನ ಹಿಂಭಾಗ. ಜನಗಳು ಕುಂತ್ಕೊಂಡು ಒಂದು ತೇರಾಗಲಿ ಒಂದು ಉತ್ಸವ ಮೂರ್ತಿ ಆಗಲಿ ಅರಮನೆ ಮಂಡಳಿ ಅಂತ ಬಿಟ್ಟಿಲ್ಲ ಅಂತ. ಈ ಸಾರ್ವಜನಿಕ ಎಷ್ಟು ಜನ ಈಗ ಅರಿಭೋಗದಿಂದ ಸಿಹಿ ಹಂಚೋರು, ಪ್ರಸಾದ ಕೊಡೋರು, ಊಟ ಹಾಕ್ಸೋರು, ಭಕ್ತಾದಿಗಳು ಅರಮನೆ ಮಂಡಳಿ ರೂಪ ಅಂತ ಅವ್ರು ಹೆಸರು ಹೇಳ್ತೀರಾ? ಅವ್ರ DC ಏನು ಮಾಡ್ತಿದ್ದಾರೆ? ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ಇಲ್ಲಿ ಸ್ಥಳೀಯ ಜನ ಏನು ಮಾಡ್ತಿದ್ದಾರೆ? ಈಗ ಸ್ಥಳೀಯ ಜನಕರಿಗೆಲ್ಲ ಈಗ ಹೋಗ್ಲೇಬೇಡಿ ಅಂದ್ಬಿಟ್ಟು ಬ್ಯಾರಿಕೇಡ್ ನಾವು ಊರಿಗೂ ಗ್ರಾಮದವರು ನಾವು ಊರು ಒಳಗಡೆಗೆ ಹೋಗೋಕ್ಕಾಯ್ತು. ಆಷಾಢ ಶುಕ್ರ ಇಲ್ಲಿ ಸ್ಥಳೀಯ ಗ್ರಾಮದವ್ರಿಗೆ ಹಬ್ಬ ಇದ್ದಂಗೆ ಅದು. ಹೌದು, ಹಬ್ಬ. ಬಟ್ ಅವ್ರು ಯಾರು ಒಬ್ಬರು ಕಾಣ್ತಾ ಇಲ್ಲ ಅಂತ ನಾನು ಸ್ಥಳೀಯರಾಗೆ ಮಾತಾಡ್ತಾ ಇದ್ದೀನಿ. ಈಗ ನಾವು ಒಳಗಡೆ ಹೋಗಿ ದೇವಸ್ಥಾನ ಹತ್ರ ಬರೋಕ್ಕೂ ತುಂಬ ತೊಂದರೆ, ಈಗ ತಿರ್ಗಿ ವಾಪಸ್ ಮನೆಗೆ ಹೋಗೋಕ್ಕೂ ತೊಂದರೆ. ಏನು ಮಾಡಬೇಕು, ಯಾವ ಥರ ಚತ್ಕೋಬೇಕು ನೀವು? ಈಗ ಈ ಮುನ್ನೂರು ಈ ಥರ ಇನ್ನು ಬರೋ ನೆಕ್ಸ್ಟ್ ಆಷಾಢ ಏನಾರು ನೆಕ್ಸ್ಟ್ ವರ್ಷಕ್ಕೆ ಏನಾರು ಬರ್ತಂದ್ರೆ ಇದೆಲ್ಲ ಕಡಿವಾಣ. ಈ ಥರ ಎಲ್ಲ ಹಿಂಗೆಲ್ಲ ಮಾಡಬಾರ್ದು. ಸೇರ್ಕೊಂಡು ಮೊಬೈಲಲ್ಲಿ ಕಳಿಸ್ಕೊಡ್ತೀವಿ. ಈಗ ಹೇಳ್ತಾರೆ ಒಂದು ಗಾಡಿ ಬಿಡಲ್ಲ ಅಂತ ಹೇಳಿದ್ರು ಸ್ಟೇಟ್ಮೆಂಟ್ಗಳು. ಇಷ್ಟು ಒಂದು ಗಾಡಿ ಬಿಡಲ್ಲ ಅಂತಂದ್ರು. ಬರೀ ಅವ್ರವ್ರದ್ದೇ ರಾಜಕಾರಣಿಗಳದ್ದೇ, ಅವ್ರದ್ದೇ ಇವ್ರದ್ದೇ. ಇಲ್ಲಿ ಪೊಲೀಸ್ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಹತ್ರ ಮೊನ್ನೆ ಪಾರ್ಕ್ ಹತ್ರ ಗಲಾಟೆ ಆಗ್ತಿದೆ ನೋಡಿ. ಅದು ಗೊತ್ತಿಲ್ಲ, ಕೇಳಿ ನೋಡಿ ಸರ್. ಎಲ್ಲ ನೋಡೋರು, ಇದೆಲ್ಲ ಕೂತ್ಕೊಂಡು ನೋಡೋರು, ಇದನ್ನೆಲ್ಲ ವಿಡಿಯೋ ಮಾಡಿ ನೀವು ಮಾತಾಡಿ ನೋಡೋರು. ಆದರೆ ಸಾರ್ ತಪ್ಪಾಗೋಯ್ತಿದ್ದು ನಾವು ಊರಿನವ್ರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.